ನಮಸ್ಕಾರ. ಬುಗ್ನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗ್ನಕೆರೆ. ಜೈಲಿಗೆ ಹೋಗಿದ್ ಬಂದ್ರು ಜನಾರ್ದನ್ ರೆಡ್ಡಿ ಅವರ ದರ್ಪ ದೌಲತ್ತು ಕಮ್ಮಿ ಆಗಿಲ್ಲ, ಇನ್ನು ಬುದ್ಧಿ ಕಲ್ತಿಲ್ಲ. ಹಿಂದೆ ಸದನದಲ್ಲಿ ಒಮ್ಮೆ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಹೇಳಿದ್ರು, ಅದಕ್ಕೆ ಅನುಭವಿಸ್ಬೇಕಾದಂಥ ಶಿಕ್ಷೆನೆಲ್ಲವನ್ನ ಅನುಭವಿಸಿದ್ರು. ಆದ್ರೂ ಬುದ್ಧಿ ಕಲ್ತಿಲ್ಲ ಜನಾರ್ದನ್ ರೆಡ್ಡಿ. ಮತ್ತೊಮ್ಮೆ ಅದೇ ಸದನದಲ್ಲಿ ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀವಿ ಅಂತೇಳಿ ಆವಾಜ್ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಯಾವ ಕಾರಣಕ್ಕೆ ಆವಾಜ್ ಹಾಕಿದ್ರು, ಹೇಗೆ ಹಾಕಿದ್ರು, ಯಾರಿಗೆ ಹಾಕಿದ್ರು, ಇದೆಲ್ಲವನ್ನು ಹೇಳ್ತೀನಿ. ಹಿಂದೆ 2010ರಿಂದ 2012ರವರೆಗೆ ಬಳ್ಳಾರಿನಲ್ಲಿ ಅಕ್ಷರಶಃ ಒಂದು ಅಕ್ರಮದ ಅವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು. ಅದರಲ್ಲೂ ಅಕ್ರಮ ಗಣಿಗಾರಿಕೆ ಎಲ್ಲೆಗಳನ್ನ ಮೀರ್ಬಿಟ್ಟಿತ್ತು. ಅದರ ಪರಿಣಾಮವಾಗಿ ಜನಾರ್ದನ್ ರೆಡ್ಡಿ ಆಮೇಲೆ ಜೈಲಿಗೆ ಹೋದ್ರು. ಅದೇ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಅದು ಚರ್ಚೆ ಆಗ್ತಾ ಇತ್ತು. ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದ್ರು, ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀವಿ ಅಂತ. ಒಂದು ರೀತಿಯಲ್ಲಿ ತೊಡೆ ತಟ್ಟಿದ್ರು. ಆ ಸವಾಲನ್ನು ಸ್ವೀಕರಿಸಿದಂತಹ ಸಿದ್ದರಾಮಯ್ಯ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಅದು ಬೃಹತ್ ಪಾದಯಾತ್ರೆ ಮತ್ತು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಮೈಲಿಗಲನ್ನು ಸೃಷ್ಟಿಸಿದಂತಹ ಪಾದಯಾತ್ರೆ. ಪರಿಣಾಮವಾಗಿ 2013ರಲ್ಲಿ BJP ಬಹಳ ಹೀನಾಯವಾಗಿ ಸೋಲ್ತು, ಕಾಂಗ್ರೆಸ್ ಜಯಬೇರಿಯನ್ನ ಸಾಧಿಸಿತು. ಜೊತೆಗೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ರು. ಜೈಲಿಗೆ ಹೋಗಿ ವಾಪಸ್ ಬರಬೇಕು ಅಂದರೆ ಜಾಮೀನು ಪಡ್ಕೊಂಡು ಬರಲಿಕ್ಕೋಸ್ಕರ ಇನ್ನಿಲ್ಲದ ಸರ್ಕಸ್ಸನ್ನು ಮಾಡಿದರು. ಜಡ್ಜ್ಗೆ ಲಂಚದ ಆಮಿಷವನ್ನು ಒಡ್ಡು ಕಡೆಗೆ ಜಾಮೀನು ಸಿಕ್ಕಿದಾಗಲೂ ಕೂಡ ಬಳ್ಳಾರಿಗೆ ಹೋಗುವಂತಿಲ್ಲ ಎನ್ನುವಂತಹ ಷರತ್ತನ್ನು ವಿಧಿಸಲಾಗಿತ್ತು. ಅದೇ ಕಾರಣಕ್ಕೋಸ್ಕರ ಬಳ್ಳಾರಿಗೆ ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಕಾಲಿಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲ ಆಗಿ ಮತ್ತೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗ್ಬೋದು ಅಂತೇಳಿ ನ್ಯಾಯಾಲಯ ಅನುಮತಿ ಕೊಟ್ಟ ಬಳಿಕ ಜನಾರ್ದನ್ ರೆಡ್ಡಿ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಬಳ್ಳಾರಿ ಹೊತ್ತಿ ಹುರಿಯೋ ರೀತಿ ಮಾಡಿದ್ದಾರೆ. ಬಳ್ಳಾರಿಯಲ್ಲೀಗ ಜನಾರ್ದನ್ ರೆಡ್ಡಿ ಅವ್ರ ತಪ್ಪ, ಭರತ್ ರೆಡ್ಡಿ ಅವ್ರ ತಪ್ಪ, ಅದು ಬೇರೆ ವಿಷಯ. ಆದರೆ ಜನಾರ್ದನ್ ರೆಡ್ಡಿ ನಿನ್ನೆ ಸದನದಲ್ಲಿ ಆಡಿದಂಥ ಮಾತುಗಳು ಜನಾರ್ದನ್ ರೆಡ್ಡಿಗೆ ಈಗಲೂ ಕೂಡ ಅಂದರೆ ಜೈಲಿಗೆ ಹೋಗಿ ಬಂದ ಮೇಲೂ ದರ್ಪ ದೌಲತ್ತುಗಳು ಅಧಿಕಾರದ ಮದ ಕಡಿಮೆ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಳ್ಳಾರಿಯ ಈ ಘರ್ಷಣೆ ಅಂದರೆ ಭರತ್ ರೆಡ್ಡಿ ಅವ್ರ ಕಡೆಯವರು, ಶಾಸಕ ಭರತ್ ರೆಡ್ಡಿ ಕಡೆಯವರು ಹೋಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡಿದ್ರು. ಅಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಶೂಟೌಟಿಂದ ಸತ್ತಿದ್ದ, ಈ ಥರದ್ದೆಲ್ಲ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಳ್ಳಾರಿಯ ಶಾಸಕ ಆದಂತಹ ನಾಗೇಂದ್ರ ಕೂಡ ಮಾತಾಡಿದರು. ಅವರಿಗೆ ಉತ್ತರ ಕೊಡ್ತಿದ್ದಂತಹ ಜನಾರ್ದನ್ ರೆಡ್ಡಿ ನಾಳೆನೇ ಬಾ ಬಳ್ಳಾರಿಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋದೆ, ಇದೇ ಘಟನೆ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಮಾತಾಡಿ ನಮ್ಮ ಸರ್ಕಾರ ಬರುತ್ತೆ ನೆಕ್ಸ್ಟು, ಆಗ ಭರತ್ ರೆಡ್ಡಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ, ಎಳೆದು ತಂದು ಹೊಡಿತೀವಿ ಅಂತ ಹೇಳಿದರು. ಒಬ್ಬ ಜನಪ್ರತಿನಿಧಿ ಅಥವಾ ಜನನಾಯಕ ಮಾತಾಡುವ ಭಾಷಣ ಇದು, ಮಾತಾಡುವ ರೀತಿನ ಇದು. ಶ್ರೀರಾಮುಲು ಹಂಗೆ ಮಾಡಿದ್ರು. ಈಗ ಸದನದಲ್ಲಿ ಶಾಸನ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ನಾಳೆ ಬಳ್ಳಾರಿಗೆ ಬಾ ನೋಡ್ಕೊಳ್ತೀರಿ ಅಂತ ನಾಗೇಂದ್ರಗೆ ಆವಾಜ್ ಹಾಕಿದ್ದಾರೆ. ಹಿಂದೆ ಇದೇ ರೀತಿ ಆವಾಜ್ ಹಾಕಿ ಸಿದ್ದರಾಮಯ್ಯ ಅವರನ್ನ ಕೆಣಕಿ ನಾನಾಗಲೇ ಹೇಳ್ದಂಗೆ ಅನುಭವಿಸಬಾರ್ದಂತಹ ಕಷ್ಟನೆಲ್ಲ ಅನುಭವಿಸಿದ್ರು. ಅದರ ಪರಿಣಾಮವಾಗಿ BJP ಹೀನಾಯವಾಗಿ ಸೋತಿತ್ತು. ಆದರೂ ಬುದ್ಧಿ ಕಲಿದೆ. ಮತ್ತೆ ಸದನದಲ್ಲಿ ನಾಗೇಂದ್ರ ಅವ್ರಿಗೆ ನಾಳೆ ಬಾ ನೋಡ್ಕೊಳ್ತೀನಿ ಅಂತ ಆವಾಜ್ ಹಾಕಿದ್ದಾರೆ. ನಾಗೇಂದ್ರ ಎಲ್ಲ ಸರಿ ಅಂತ ಖಂಡಿತ ನಾನು ಹೇಳ್ತಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಅದು ಏನೇನಾಯ್ತೋ ತನಿಖೆ ಆಗಲಿ, ಪೂರ್ತಿ ಸತ್ಯಾಂಶ ಹೊರಬರಲಿ, ಅದೆಲ್ಲ ಆಮೇಲಿನ ವಿಷಯ. ಆದರೆ ಒಬ್ಬ ಶಾಸಕ ಆಗಿ ಜನಾರ್ದನ್ ರೆಡ್ಡಿ ನಾಳೆ ಬಳ್ಳಾರಿಗೆ ಬಾ ನಾನು ನೋಡ್ಕೊಳ್ತೀನಿ ಅಂತಂದ್ರೆ ಏನರ್ಥ? ಪಾಠ ಕಲಿಸ್ತೀನಿ ಅಂದರೆ ಏನರ್ಥ? ಯಾವ ರೀತಿಯ ಪಾಠವನ್ನು ಕಲಿಸ್ತಾರೆ? ಕಾನೂನಿಗೂ ಮಿಗಿಲಾದಂತಹ ಪಾಠವನ್ನು ಇವ್ರು ಏನು ಕಲಿಸಬಲ್ಲರು? ನಾಗೇಂದ್ರಗೆ ಚುನಾವಣೆಯಲ್ಲಿ ಸೋಲಿಸೋದು ಗೆಲ್ಲಿಸೋದು ಆಮೇಲಿನ ವಿಷಯ.
ಇದು ಜನಾರ್ದನ್ ರೆಡ್ಡಿಯ ದರ್ಪ, ದಿಮಾಕು, ದೌಲತ್ತು, ಅಧಿಕಾರದ ಮದ, ದುರಾಂಕಾರ, ಇನ್ನೂ ಏನು ಬೇಕಾದರೂ ಹೇಳ್ಬೋದು. ಯಾಕೆ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ ಅಂತಂದರೆ, ಒಬ್ಬ ಶಾಸಕ, ಜನಪ್ರತಿನಿಧಿ ಅಥವಾ ಜನನಾಯಕ ಹೀಗೆ ಮಾತನಾಡೋದು ಯಾವ ಕಾರಣಕ್ಕೂ ಸಹಿಸುವಂಥದ್ದಲ್ಲ, ಸಹಿಸಬಾರ್ದು. ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿಯವನಿರಲಿ, ಯಾರು ಸಹಿಸಬಾರ್ದು. ಆ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿಯ ವ್ಯಕ್ತಿತ್ವದ ಬಗ್ಗೆ, ಅವರ ನಡವಳಿಕೆಯ ಬಗ್ಗೆ ತಿಳಿಸಿ. ಜೊತೆಗೆ ಅಫ್ಕೋರ್ಸ್ ಈ ವಿಡಿಯೋ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.